ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಚಿಂತಾಮಣಿಯ ಡಿಸಿಸಿ ಬ್ಯಾಂಕ್ ಹಾಗೂ ಹಲವು ಸೊಸೈಟಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಮತ್ತು ಸೊಸೈಟಿಗಳ ದಾಖಲೆಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕಲೆ ಹಾಕಿರುವ ಘಟನೆ ಮಂಗಳವಾರ ನಡೆದಿದೆ. ಚಿಂತಾಮಣಿ ತಾಲೂಕು ತಳಕವಾರ ಗ್ರಾಮದ ಪ್ರತಾಪ್ ಹಾಗೂ ಚಿಂತಾಮಣಿ ನಗರ ಭಾಗದ ನೆಕ್ಕುಂದಿಪೇಟೆಯ ನಿವಾಸಿಯಾದಂತಹ ಸೈಯದ್ ಮಾಲಿಕ್ ಪಾಷಾ ಎಂಬುವವರು ಡಿಸಿಸಿ ಬ್ಯಾಂಕ್ ಹಾಗೂ ತಾಲೂಕಿನ ವಿವಿಧ ಸಹಕಾರ ಸಂಘಗಳಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ಲೋಕಾಯುಕ್ತ ಮೇಲಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್, ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದ ತಂಡ ಮಂಗಳವಾರ ಬೆಳ್ಳಂಬೆಳಗ್ಗೆ ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕ್ ಸೇರಿದಂತೆ ಕುರುಬೂರು, ಬೊಮ್ಮನಪಲ್ಲಿ, ಯಗವಕೋಟೆ, ಟಿಗೊಲ್ಲಹಳ್ಳಿ, ನಂದಿಗಾನಹಳ್ಳಿ, ಹುಲುಗುಮ್ಮನಹಳ್ಳಿ, ಯನಮಲಪಾಡಿ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ ಬಿಸಿ ಮುಟ್ಟಿಸಿ ಶೋಧ ಕಾರ್ಯ ನಡೆಸಿದ್ದಾರೆ. ಡಿಸಿಸಿ ಬ್ಯಾಂಕ್ನಿಂದ ಸ್ತ್ರೀ ಶಕ್ತಿ ಸಂಘಗಳು ಹಾಗೂ ನಕಲಿ ಸ್ತ್ರೀ ಶಕ್ತಿ ಸಂಘಗಳು ಸೃಷ್ಟಿಸಿ ಅವುಗಳಿಗೆ ಸಾಲ ಮಂಜೂರು ಮಾಡಿ ಕೋಟ್ಯಾಂತರ ರು ಹಣ ಲೂಟಿ ಮಾಡಿದ್ದಾರೆ ಎಂದು ಸೈಯದ್ ಮಾಲಿಕ್ ಪಾಷಾ ಡಿಸಿಸಿ ಬ್ಯಾಂಕ್ ದಾಳಿ ವೇಳೆ ಮಾಧ್ಯಮದವರೊಂದಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಎಲ್ಲಾ ಸಹಕಾರ ಸಂಘಗಳಲ್ಲಿಯೂ ಭ್ರಷ್ಟಾಚಾರ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಸಹ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಹೇಳಿದ್ದಾರೆ. ಕೋಲಾರದ ಡಿಸಿಸಿ ಬ್ಯಾಂಕ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿ ಕಡತಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿ ಎಸ್ಪಿ ಧನಂಜಯ್ ಅವರ ನೇತೃತ್ವದಲ್ಲಿ ಈ ಒಂದು ಭೇಟಿ ನಡೆದಿದೆ. ಕೋಲಾರದ ಡಿಸಿಸಿ ಬ್ಯಾಂಕ್ಗೆ ಲೋಕಾಯುಕ್ತ ಅಧಿಕಾರಿಗಳ ಭೇಟಿ ಮತ್ತು ಕಡತಗಳ ಪರಿಶೀಲನೆ ಮಾಡಿದ್ದಾರೆ. ಕೋಲಾರ ಲೋಕಾಯುಕ್ತ ಎಸ್ಪಿ ಧನಂಜಯ ಅವರ ನೇತೃತ್ವದಲ್ಲಿ ಈ ಪರಿಶೀಲನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ರೈತರಿಗೆ ಸಹಾಯಧನ ಹಣ ದುರ್ಬಳಕೆ ದೂರು ಹಿನ್ನೆಲೆಯಲ್ಲಿ ಚಿಂತಾಮಣಿಯ ಪ್ರತಾಪ್ ಎಂಬುವವರ ದೂರಿನ ಮೇರೆಗೆ ಕಡತಗಳ ಪರಿಶೀಲನೆ ಮಾಡಲಾಗಿದೆ. ಕೃಷಿ ವ್ಯವಸಾಯೋತ್ಪನ್ನ ಸಹಕಾರ ಸಂಘಗಳಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ದೂರುದಾರ ಪ್ರತಾಪ್ ನೀಡಿದ ದೂರಿನ ಮೇಲೆ ಕಡತಗಳ ಪರಿಶೀಲನೆ ನಡೆದಿದ್ದು ಸುಮಾರು 1 ಕೋಟಿಗೂ ಅಧಿಕ ಹಣ ದುರುಪಯೋಗ ಕುರಿತು ದೂರು ದಾಖಲಾಗಿದೆ. ಸರ್ಕಾರ ತನಿಖೆಗೆ ಅನುಮತಿ ನೀಡಿದ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆಗೆ ಮುಂದಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ವ್ಯಾಪ್ತಿಯ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಶೆಟ್ಟಹಳ್ಳಿಯಿಂದ ಚಿಂತಾಮಣಿಗೆ ಹೋಗುವ ಹಾಗೆಯೇ ಶೆಟ್ಟಹಳ್ಳಿಯಿಂದ ಪಲೇನಹಳ್ಳಿ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಈ ರಸ್ತೆಯನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ವ್ಯಾಪ್ತಿಯ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಶೆಟ್ಟಹಳ್ಳಿಯಿಂದ ಚಿಂತಾಮಣಿ ಹಾಗೆಯೇ ಶೆಟ್ಟಹಳ್ಳಿಯಿಂದ ಪಲೇನಹಳ್ಳಿ ಸಂಪರ್ಕ ಹೊಂದುವ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ರಸ್ತೆ ಮೇಲೆ ಪ್ರಯಾಣಿಕರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೋಗಿ ಬರುವ ರಸ್ತೆ ಇದಾಗಿದ್ದು ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದ್ದೂ ಕೂಡ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಊರಿನ ಗ್ರಾಮಸ್ಥರು ಮಾತನಾಡಿ, ನಮ್ಮ ಮುಖ್ಯ ರಸ್ತೆಗಳು ತಗ್ಗು ಗುಂಡಿಗಳು ಬಿದ್ದಿರುವುದರಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ನಷ್ಟು ಸಂಪೂರ್ಣ ರಸ್ತೆ ಹದಗೆಟ್ಟಿದ್ದು ಅಕ್ಕಪಕ್ಕದ ಊರುಗಳಿಗೆ ಮತ್ತು ಚಿಂತಾಮಣಿಗೆ ಹೋಗಬೇಕಾದ್ರೆ ಸುಮಾರು ಗಂಟೆಗಟ್ಟಲೆ ಸಮಯ ತೆಗೆದುಕೊಳ್ಳುವುದು, ಹಾಗೆಯೇ ಸುರಕ್ಷಿತವಾಗಿ ತಲುಪುತ್ತೇವೋ ಇಲ್ಲವೋ ನಂಬಿಕೆ ಸಹ ಇರುವುದಿಲ್ಲ. ಇನ್ನು ರಸ್ತೆ ಹದಗೆಟ್ಟಿರುವುದರಿಂದ ಸಾರಿಗೆ ಬಸ್ಗಳು ಸರಿಯಾಗಿ ಬರುತ್ತಿಲ್ಲ. ಇದರಿಂದ ಶಾಲಾ ಕಾಲೇಜುಗಳಿಗೆ ತೆರಳುವುದಕ್ಕೆ ತೊಂದರೆಯಾಗುತ್ತಿದೆ. ಹೀಗಾಗಿ ಸ್ಥಳೀಯ ವಾಹನಗಳು ಈ ರಸ್ತೆಯಲ್ಲಿ ಸುಮಾರು ಸಾವಿರಾರು ವಾಹನಗಳು ಸಂಚರಿಸುತ್ತಿರುವುದರಿಂದ ಅನೇಕ ವಾಹನ ಸವಾರರು ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ. ಮಳೆ ಬಂದ್ರೆ ಅಂತೂ ಈ ರಸ್ತೆಯ ಅವ್ಯವಸ್ಥೆ ಹೇಳುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಿ ದೊಡ್ಡ ಅನಾಹುತಗಳು ಆಗುವ ಮುನ್ನವೇ ಅವುಗಳನ್ನು ತಪ್ಪಿಸಿ ರಸ್ತೆಯನ್ನ ಸರಿಪಡಿಸಿಕೊಡಬೇಕಾಗಿ ಜನಪ್ರತಿನಿಧಿಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಜಾಸ್ತಿ ತೊಂದರೆ ಆಗಿದೆ. ಅದರಿಂದ ನಮಗೆ ಶಾಸಕರಾದಂಥ ನಮಗೆ ಮನವಿ ಮಾಡಿ ನಮಗೆ ರಸ್ತೆಯನ್ನು ಮಾಡಿಕೊಡ್ಬೇಕಂತ ನಾವು ಹೇಳಿ ರಸ್ತೆ ನಮಗೆ ತೊಂದರೆ ಆಗ್ತಿದೆ. ಅದರಿಂದ ನಮಗೆ ಅನುಕೂಲ ಮಾಡಬೇಕು ಅಂತ ನಾವು ನಮ್ಮ ಗ್ರಾಮದಲ್ಲಿ ನಿಲ್ಲಿಸ್ತೀವಿ. ನಾವು ಸುಮಾರು ಒಂದು 20-25 ವರ್ಷದಿಂದ ನಮ್ಮ ಈ ಕಡೆ ರಸ್ತೆ ನಿರ್ಮಾಣ ಮಾಡಿಲ್ಲ. ಎಲ್ಲರಿಗೂ ತೊಂದರೆ ಆಗ್ತಿದೆ. ಸುಮಾರು ಜನ ಇಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಾರ. ಮೋರಿಗಳು ಅಷ್ಟೇ ಇನ್ನೂ ರಿಪೇರಿ ಮಾಡಿಲ್ಲ. ಅದಕ್ಕಾಗಿ ಶಾಸಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ. ಸ್ವಲ್ಪ ನಮಗೆಲ್ಲ ಇದು ಕ್ಲೀನ್ ಮಾಡ್ಕೊಡ್ಬೇಕಾಗಿ ವಿನಂತಿ ಮಾಡ್ತೀವಿ.
ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೆಲವಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲವಂಗಿ ಗ್ರಾಮದಲ್ಲಿ ಸ್ವಂತ ಸರ್ವೆ ನಂಬರ್ನಲ್ಲಿ ಮನೆ ಕಟ್ಟಿಕೊಳ್ಳುತ್ತಿರುವ ಲಕ್ಷ್ಮಣ್ ರೆಡ್ಡಿ ಅವರಿಗೆ ಗ್ರಾಮಸ್ಥರು ಮತ್ತು ಗ್ರಾಮದ ಕೆಲ ಮುಖಂಡರು ಮತ್ತು ಪಂಚಾಯಿತಿಯ ಪಿಡಿಒ ಅವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪವೊಂದು ಕೇಳಿ ಬಂದಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ನೆಲವಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾತನೆಲವಂಗಿ ಗ್ರಾಮದಲ್ಲಿ ಸ್ವಂತ ಸರ್ವೆ ನಂಬರ್ನಲ್ಲಿ ಮನೆ ನಿರ್ಮಾಣ ಮಾಡಲು ಮುಂದಾಗಿರುವ ಲಕ್ಷ್ಮಣ ರೆಡ್ಡಿ ಅವರಿಗೆ ಅಡ್ಡಿಪಡಿಸುತ್ತಿರುವ ಸ್ವಂತ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಗ್ರಾಮಸ್ಥರು ಎಂದು ಆರೋಪ. ಪಾತನೆಲವಂಗಿ ಗ್ರಾಮದಲ್ಲಿ ಸ್ವಂತ ಸರ್ವೆ ನಂಬರ್ನಲ್ಲಿ ಮನೆ ಕಟ್ಟಿಕೊಳ್ಳಲು ಗ್ರಾಮದ ಕೆಲ ಮುಖಂಡರು ಹಾಗೂ ಪಿಡಿಒ ವಿಜಯಲಕ್ಷ್ಮಿ ಅಡ್ಡಿಪಡಿಸುತ್ತಾರೆ ಎಂದು ಲಕ್ಷ್ಮಣ್ ರೆಡ್ಡಿ ಆರೋಪ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹಿರಿಯರು ದೇವಾಲಯಗಳಿಗೆ ಜಮೀನುಗಳನ್ನು ದಾನ ನೀಡಿದ್ದು, ಜಮೀನುಗಳಿಗೆ ಖಾತೆ ಮಾಡಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ನೀಡಿದ ಹಿನ್ನೆಲೆಯಲ್ಲಿ ನಮಗೆ ವಿನಾಕಾರಣ ಗ್ರಾಮದ ಕೆಲ ವ್ಯಕ್ತಿಗಳು ನಾವು ಸ್ವಾಧೀನದಲ್ಲಿ ಇರುವ ಜಮೀನುಗಳಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಮಾಡಲು ಮುಂದಾದಾಗ ವಿನಾಕಾರಣ ನಮಗೆ ತೊಂದರೆ ಮಾಡುತ್ತಿದ್ದಾರೆ ಎಂದು ಲಕ್ಷ್ಮಣ್ ರೆಡ್ಡಿ ಆರೋಪಿಸಿದ್ದಾರೆ. లక్ష్మరెడ్డి పక్కనకి నేను ఈ పెద్దోళ్ళ కాలం ఇంకా దేవస్థానాలకి దానం ఇచ్చింది. ఊర్లో మేడంకి దూరు చెప్తే అర్జీ ఇస్తే ఆ అమ్మాయికి ఊరోళ్ళకి చెప్తే ఊరోళ్ళు ఏడాడ నాకు జాగాలు ఉన్నాయి, నాకు కొనికుండా తొందరిస్తాం. ఆ కాలం ఇంకా ఇచ్చిందాము. అది అడిగిన దానికి కుతంత్రంలో ఊరోళ్ళు వీళ్ళు ఇద్దరు ముగ్గురు జమ అయ్యి తొందరిస్తాడు. గ్రామం వాళ్ళు అని చెప్పి వాళ్ళ ముందు చెప్పుకొని నాకు లేని సమస్యలంతా పెడతా ఉన్నారు. దావులు నేను ఎప్పటికీ ఆడ ఇంకా ఇచ్చిండామే కానీ వాళ్ళని అడగండా మేము ఆడ తొందర చేసిండా, నేను తొందర చేసిండా అని అడిగిన ప్రజల్ని నాతో ముందువరిస్తూ ఉన్నా. లేని చీట్లు కేసులు ఈ జాగాలు పెరికేయాలి అనేది, నీకు జాగా లేదు, నంబర్లే లేవు అని బెదిరికే వేసి పోలీసుని వాళ్ళని నాకు లేని సమస్యలు పెడతా ఉన్నారు. ఏడపోయిన డాక్టర్ వాళ్ళు చూపించలే, వాళ్ళు చెప్పండి మేము ఉంటారు, లేనే లేవు ఉంటారు. నాకు సాధ్యమవుతా ఉండ ఇంత బట్టి. మేడం వస్తుంది, ఆడ మండలకు పోతే డాక్లా ఏమంటే లేదు బాగుంటుంది, డాక్లా చేయమంటే చేయలేదు. వీళ్ళ బాబురెడ్డి చెప్పండి నేను చూపించలేదు, లేదు మీది. ತಾಲೂಕಿನ ನೆಲವಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾತನೆಲವಂಗಿ ಗ್ರಾಮದ ಲಕ್ಷ್ಮಣ್ ರೆಡ್ಡಿ ಮಾತನಾಡಿ, ನಾವು ನೀಡಿರುವ ಅರ್ಜಿಯನ್ನ ಹಾಗೂ ರಸ್ತೆಗೆ ಅಡ್ಡಲಾಗಿ ಕೆಲ ವ್ಯಕ್ತಿಗಳು ಮನೆಗಳನ್ನ ನಿರ್ಮಾಣ ಮಾಡಿರುವ ಕುರಿತು ನಮ್ಮ ಮಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ನೀಡಿದ್ರು ಯಾವುದೇ ಕ್ರಮ ಕೈಗೊಳ್ಳದೆ ವಿನಾಕಾರಣ ರಾಜಕಾರಣಿಗಳ ಪ್ರಭಾವ ಹಾಗೂ ಗ್ರಾಮದ ಕೆಲ ವ್ಯಕ್ತಿಗಳ ಕುಮ್ಮಕ್ಕಿನಿಂದ ನಾವು ಸ್ವಾಧೀನದಲ್ಲಿ ಇರುವ ಖಾತೆ ನಂಬರ್ 143 ಪೂರ್ವ ಪಶ್ಚಿಮ 60 ಗಜ ಹಾಗೂ ಉತ್ತರ ದಕ್ಷಿಣ 20 ಗಜ ಇದ್ದು ಆ ಜಮೀನಿನಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಮಾಡಲು ಹೋದ್ರೆ ವಿನಾಕಾರಣ ನೀವು ರಸ್ತೆಗೆ ಅಡ್ಡ ಕಟ್ಟಿದ್ದೀರಿ, ಚರಂಡಿ ಕಿತ್ತಿದ್ದೀರಿ ಎಂದು ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಮಾಡುತ್ತಿದ್ದಾರೆ. ನಾವು ದೇವಾಲಯಕ್ಕೆ ನಮ್ಮ ಹಿರಿಯರು ದಾನವಾಗಿ ನೀಡಿರುವ ಜಮೀನು ಖಾತೆ ಮಾಡಲು ಮನವಿ ಕೊಟ್ಟ ನಂತರ ಇಲ್ಲ ಸಲ್ಲದ ಆರೋಪಗಳು ಹಾಗೂ ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡುತ್ತಿದ್ದಾರೆ. ನಾವು ಯಾರಿಗೂ ತೊಂದರೆ ನೀಡುತ್ತಿಲ್ಲ ಎಂದು ಹೇಳಿದ್ದಾರೆ. అప్పుడు ఇంకా కాదు, ఇవి కట్టేకి నాకు అనుకూలం లేదు. ఇప్పుడు ఏదో షెడ్ వేసుకొని సీమావులకి ఏమో మేపుకుందాం అనుకుంటే వాళ్ళు మాతో ఊరోళ్ళు కట్టినిస్తా ఉండలా. నేనే ఇది ఈ రోడ్డు ఆ రోడ్డు నేనే ఇచ్చిండేది మా జాగాలోనే. ఇప్పుడు నా ఉండే జాగా కూడా నేను వాళ్ళు కట్టినిస్తా ఉండలా. ఏం తొందర చేస్తాను మాతో మీ జాగానే మీది కాదు అని చేస్తాడు. వాళ్ళు మాత్రం రోడ్లలో కట్టేసిన వాళ్ళకి ఎవరు ఊళ్ళో తొందరిస్తూ ఉండలా. నన్ను మాత్రమే చేస్తాడు. వాళ్ళు కొన్ని అక్రమ పనులు అవి ఇవి చేస్తూ ఉన్న దానికోసము నేను ఎలా ఇట్లా చేస్తూ ఉన్నారు, మాకు ఇట్లా చేసిందంటే అయితే నీకు జాగానే లేకుండా చేస్తాము అని సాధించి బెదిరికేసి నన్ను సుమారు 2 లక్షల దాకా బేస్ చేయారు. వచ్చేది ఏళ్ళు పెడితే ఎవరో పోలీసులు పిలిచేది, లేదు వీడి వాళ్ళు పిలిచేది, ఏమేమో చేసి తొందరలు ఇచ్చి నాకు భయపెట్టి ತೊಂದರಿಸ್ತಾ ಉన్నారు. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.